ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಸೆಷನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಕ್ರೆಡಿಟ್ ಬೈ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್, ಯಾವ ರೀತಿ ISD ಕ್ರೆಡಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯುಟಿಲೈಸೇಷನ್ ಆಫ್ ಕ್ರೆಡಿಟ್ ನಾವು ಲಾಸ್ಟ್ ಸೆಷನ್ ಏನು ತಿಳ್ಕೊಂಡ್ವಿ ಆ ರೂಲು ಇಲ್ಲಿಗೆ ಅಪ್ಲೈ ಆಗೋದಿಲ್ಲ. ಇಲ್ಲಿ ಒಂದು ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ. ಏನು ಫಾರ್ಮುಲಾ? GST ಅಮೌಂಟ್ ಇಂಟು ಬ್ರ್ಯಾಂಚ್ ಆರ್ ಹೆಡ್ ಆಫೀಸ್ ಟರ್ನ್ ಓವರ್ ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್. ಈ ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಕ್ರೆಡಿಟನ್ನು ಫೈಂಡ್ ಔಟ್ ಮಾಡೋಣ. ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೈ ಆನ್ ISD ಅಂದರೆ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ to its unit is show as under. Mr. Raghu Limited, having its head office at Delhi, is registered as ISD. It has 3 units in different states, namely Delhi, Jaipur and Gujarat, which are operational in the current year. Mr. Raghu Limited furnishes the following information for the month of July 2019 and ask you to distribute the credit to various unit. ಕೆಲವು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಫಸ್ಟ್ ಒನ್, CGST paid on services used only for Delhi unit rupees 3 lakh. Second one, IGST, CGST and SGST paid on services used for all units rupees 12 lakh. Third one, total turnover of the unit for the year are as follows. ಇಲ್ಲಿ ಯೂನಿಟ್ ಮತ್ತು ಟರ್ನ್ ಓವರ್ ಎರಡು ಕಾಲಮನ್ನು ಕೊಟ್ಟಿದ್ದಾನೆ. ಯೂನಿಟ್ ಡೆಲ್ಲಿ, ಜೈಪುರ್, ಗುಜರಾತ್. ಟರ್ನ್ ಓವರ್ ಡೆಲ್ಲಿ rupees 5 lakh, ಜೈಪುರ್ rupees 3 lakh, ಗುಜರಾತ್ rupees 2 lakh, ಟೋಟಲ್ rupees 10 lakh. ಸೊ ಈ ಪ್ರಾಬ್ಲಮ್ನಲ್ಲಿ ಮಿಸ್ಟರ್ ರಘು ಡೆಲ್ಲಿನಲ್ಲಿ ಒಂದು ಹೆಡ್ ಆಫೀಸನ್ನ ಎಸ್ಟಾಬ್ಲಿಷ್ ಮಾಡಿರ್ತಾನೆ. ಅವನು 3 ಸ್ಟೇಟಲ್ಲಿ 3 ಯೂನಿಟನ್ನು ಓಪನ್ ಮಾಡ್ತಾನೆ. ಎಲ್ಲಿ? ಡೆಲ್ಲಿ, ಜೈಪುರ್, ಗುಜರಾತ್. ಇಲ್ಲಿ 3 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು? CGST ಪೇಯ್ಡ್ ಸರ್ವಿಸ್ ಆನ್ ಓನ್ಲಿ ಡೆಲ್ಲಿ ಯೂನಿಟ್, ಅಂದರೆ ಡೆಲ್ಲಿ ಯೂನಿಟ್ಗೆ ಮಾತ್ರ 3 lakh ರೂಪೀಸನ್ನು ಇಲ್ಲಿ CGST ಆಗಿ ಪೇಮೆಂಟ್ ಮಾಡಿರ್ತಾನೆ. ಇದಕ್ಕೆ ಫಾರ್ಮುಲಾ ಅಪ್ಲೈ ಆಗೋದಿಲ್ಲ. ಸೊ ನೇರವಾಗಿ ಇದನ್ನು 3 lakh ರೂಪೀಸನ್ನು ಏನು ಫಾರ್ಮುಲಾ ಯೂಸ್ ಮಾಡ್ತೀವೋ ಡೆಲ್ಲಿ ಯೂನಿಟ್ಗೆ ಅದನ್ನು ಆ್ಯಡ್ ಮಾಡೋದಷ್ಟೇ. ಯಾಕೆ? ಇದು ಓನ್ಲಿ ಫಾರ್ ದಿ ಡೆಲ್ಲಿ, ಇದು ಫಾರ್ಮುಲಾ ಅಪ್ಲೈ ಆಗೋದಿಲ್ಲ ಈ 3 ಲಕ್ಷ ರೂಪಾಯಿಗೆ. ದೆನ್ CGST, IGST ಆ್ಯಂಡ್ SGST ಆ್ಯಂಡ್ ಸರ್ವಿಸ್ ಯೂನಿಟ್ ಆಲ್ ಯೂನಿಟ್ 3 ಯೂನಿಟ್ಗೆ ಕಾಮನ್ GST ಎಷ್ಟು? rupees 12 lakh. ಸೊ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಅದೇ ರೀತಿ ಯೂನಿಟನ್ನು ಕೊಟ್ಟಿದ್ದಾನೆ, ನಂತರ ಟರ್ನೋವನ್ನು ಕೊಟ್ಟಿದ್ದಾನೆ. ಸೊ ಈ ಆಧಾರವಾಗಿ ಇಟ್ಕೊಂಡು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋಣ. ಕಾಂಪ್ಯುಟೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಇಲ್ಲೂ ಕೂಡ ಯೂನಿಟ್, ಟರ್ನ್ ಓವರ್, ITD ಅಂದರೆ ಇನ್ಪುಟ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಟರ್ ಅಮೌಂಟ್ ಕಾಲಮ್ ಇದೆ. ಸೇಮ್ ಡೆಲ್ಲಿ, ಜೈಪುರ್, ಗುಜರಾತ್. ಸೊ ಟರ್ನ್ ಓವರ್ ಅವನ ಕೊಟ್ಟಿದ್ದಾನೆ, ಅವನು ಕೊಟ್ಟಿರ್ತಕ್ಕಂಥ ಟರ್ನ್ ಓವರ್ ಎಂಟ್ರಿ ಮಾಡೋಣ. rupees 5 lakh, ಡೆಲ್ಲಿ, ಜೈಪುರ್ rupees 3 lakh, ಗುಜರಾತ್ rupees 2 lakh. ಟೋಟಲ್ ಮಾಡಿದಾಗ rupees 10 lakh. ಸೊ ITD ಅಮೌಂಟ್ ನಾನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಫಾರ್ಮುಲಾ ಅಪ್ಲೈ ಮಾಡೋಣ. GST ಅಮೌಂಟ್ ಇಂಟು ಬ್ರಾಂಚ್ ಆರ್ ಹೆಡ್ ಆಫೀಸ್ ಟರ್ನ್ ಓವರ್ ಡಿವೈಡ್ ಬೈ ಟೋಟಲ್ ಟರ್ನ್ ಓವರ್. ಫಸ್ಟ್ ಒನ್ ಡೆಲ್ಲಿ, ಡೆಲ್ಲಿ ಟರ್ನ್ ಓವರ್ ಸೇಮ್ GST ಅಮೌಂಟ್. ಸೊ ಓವರಾಲ್ ಡೆಲ್ಲಿ, ಜೈಪುರ್, ಗುಜರಾತ್ಗೆ ಕಾಮನ್ GST ಅಮೌಂಟ್ rupees 12 lakh ಇಂಟು ಆ ಯೂನಿಟ್ನ ಅಥವಾ ಆ ಬ್ರ್ಯಾಂಚ್ನ ಟರ್ನ್ ಓವರ್. ಡೆಲ್ಲಿ ಟರ್ನ್ ಓವರ್ ಎಷ್ಟಿದೆ? 5 lakh ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್ ಎಷ್ಟಿದೆ? 10 lakh.
ಟೋಟಲ್ ಟರ್ನ್ ಓವರ್ ರುಪೀಸ್ 10 lakh ಅಪ್ಲೈ ಮಾಡಿದ್ಮೇಲೆ ಎಷ್ಟು ಬರುತ್ತೆ ವ್ಯಾಲ್ಯೂ ರುಪೀಸ್ 6 lakh. ಬಟ್ ಇಲ್ಲಿ ಡೆಲ್ಲಿಗೆ ಮಾತ್ರ ಅನದರ್ CGST ಇದೆ, ಆ ವ್ಯಾಲ್ಯೂ ಡೆಲ್ಲಿಗೆ ಮಾತ್ರ ಸೀಮಿತ ಆಗಿರೋದ್ರಿಂದ ಈ ಫಾರ್ಮುಲಾ ಅಪ್ಲೈ ಆಗೋಲ್ಲ. ಸೊ ಅದನ್ನು ನೇರವಾಗಿ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ITCಗೆ ಅದನ್ನು ಅಪ್ಲೈ ಮಾಡೋಣ. ಎಷ್ಟಿದೆ 3 lakh. ದೇರ್ ಫಾರ್ ಡೆಲ್ಲಿಯ ಟೋಟಲ್ ITD ಅಮೌಂಟ್ ಎಷ್ಟಾಯಿತು ರುಪೀಸ್ 9 lakh. ದೆನ್ ಸೆಕೆಂಡ್ ಒನ್ ಜೈಪುರ್. ಸೊ ಫಾರ್ಮುಲಾ ಅಪ್ಲೈ ಮಾಡಿದಾಗ GST ಅಮೌಂಟ್ ಕಾಮನ್ನು 12 lakh ಇಂಟು ಜೈಪುರ್ನ ಟರ್ನ್ ಓವರು 3 lakh ಡಿವೈಡ್ ಬೈ ಟೋಟಲ್ ಟರ್ನ್ ಓವರು 10 lakh. ದೇರ್ ಫೋರ್ ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ರುಪೀಸ್ 3,60,000. ದೆನ್ ಗುಜರಾತ್. ಸೊ ಸೇಮ್ ಫಾರ್ಮುಲಾ GST ಅಮೌಂಟ್ ಎಷ್ಟಿದೆ 12 lakh ಇಂಟು ಗುಜರಾತ್ ಟರ್ನ್ ಓವರ್ 2 lakh ಡಿವೈಡೆಡ್ ಬೈ 10 lakh ಟೋಟಲ್ ಟರ್ನ್ ಓವರ್. ದೇರ್ ಫೋರ್ ಕ್ಯಾಲ್ಕುಲೇಟ್ ಮಾಡಿದಾಗ ರುಪೀಸ್ 2,40,000. ಸೊ ಏನು ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ, ಸೊ ಈ ವ್ಯಾಲ್ಯೂಗಳನ್ನು ಕಾಲಮ್ ಎಂಟ್ರಿ ಮಾಡೋಣ. ಡೆಲ್ಲಿ ಎಷ್ಟು ರುಪೀಸ್ 9 lakh, ಜೈಪುರ್ ಎಷ್ಟು ರುಪೀಸ್ 3,60,000. ದೆನ್ ಗುಜರಾತ್ ಎಷ್ಟು ರುಪೀಸ್ 2,40,000. ದೇರ್ ಫೋರ್ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಡಿಸ್ಟ್ರಿಬ್ಯೂಷನ್ by distributor is equal to rupees 15 lakh. ಸೊ ಈ ಪ್ರಾಬ್ಲಮನ್ನು ಏಪ್ರಿಲ್ ಮೇ 2018 ಮೈಸೂರು ಯೂನಿವರ್ಸಿಟಿಯಲ್ಲಿ ಫೈನಲ್ ಇಯರ್ BComಗೆ ಈ ಪ್ರಾಬ್ಲಮ್ನ ಕ್ವಶನ್ ಪೇಪರಲ್ಲಿ ಕೇಳಿರ್ತಾರೆ 10 ಮಾರ್ಕ್ಸ್ಗೆ. ರಾಜ್ ಲಿಮಿಟೆಡ್ ಆಸ್ ಇಟ್ಸ್ ಹೆಡ್ ಆಫೀಸ್ at Bangalore and has 4 branches at Kerala, Maharashtra, Andhra Pradesh and Delhi. It seeks the service of Star Ad Agency based at Bangalore for advertising its product. The ad agency raised the bill which includes GST amounting to rupees 6 lakh on the head office. The turnover of head office and branches during the quarter ending 31st December 2019 were as follows. Bangalore head office rupees 11,60,000, Kerala rupees 12,80,000, Maharashtra rupees 7,20,000, Andhra Pradesh rupees 16,80,000, Delhi rupees 6 lakh. So compute the distribution of input tax by the Bangalore head office. ಈ ಪ್ರಾಬ್ಲಮಲ್ಲಿ ರಾಜ್ ಲಿಮಿಟೆಡ್ ಅದು ಬೆಂಗಳೂರಿನಲ್ಲಿ ಹೆಡ್ ಆಫೀಸನ್ನು ಹೊಂದಿರ್ತದೆ. ಅದ್ರ ಜೊತೆಗೆ ಅದು 4 ಬ್ರ್ಯಾಂಚನ್ನು ಹೊಂದಿರ್ತದೆ. ಎಲ್ಲೆಲ್ಲಿ ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಆ್ಯಂಡ್ ಡೆಲ್ಲಿ. ಆ್ಯಂಡ್ ಇಟ್ ಸೀಕ್ ಅದು ಕೆಲವು ಸರ್ವೀಸನ್ನು ಸ್ಟಾರ್ ಆ್ಯಡ್ ಏಜೆನ್ಸಿ ಮುಖಾಂತರ ಕೆಲವು ಸರ್ವೀಸನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತದೆ. ಅದು ಬೆಂಗಳೂರಲ್ಲಿ ಇರ್ತದೆ. ಸೊ ಆ್ಯಡ್ ಏಜೆನ್ಸಿ ಬಿಲ್ ಏನು ಮಾಡುತ್ತೆ, ಅದರಲ್ಲಿ GST ಇನ್ಕ್ಲೂಡ್ ಆಗಿರ್ತದೆ ರುಪೀಸ್ 6 lakh. ಈ ಆಧಾರದ ಮೇಲೆ ಆ ಒಂದು 4 ಬ್ರ್ಯಾಂಚಿನ ಟರ್ನ್ ಓವರ್ ಕೊಟ್ಟಿದ್ದಾರೆ. ಬ್ಯಾಂಗ್ಳೂರು, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಆ್ಯಂಡ್ ಡೆಲ್ಲಿ ಸಪ್ರೇಟಾಗಿ ಟರ್ನ್ ಓವರ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೇರವಾಗಿ ನಾವಿಲ್ಲಿ ಕಾಂಪಿಟೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೈ ISDಯನ್ನು ಫಾಲೋ ಮಾಡಬೇಕಾದ್ರೆ ನಾವು ಫಾರ್ಮುಲಾ ನಾವು ಮೊದಲೇ ಕಲ್ತಿದ್ದೀವಿ, ಆ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಈ ಪ್ರಾಬ್ಲಮ್ನ
ಸೊಲ್ಯೂಷನ್ನ ನಾವು ಕಂಡುಹಿಡಿಯೋಣ. ಈ ಪ್ರಾಬ್ಲಮಲ್ಲಿ ಕಾಂಪ್ಯುಟೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 3 ಕಾಲಮ್ ಬರುತ್ತೆ. ಬ್ರಾಂಚ್ ಆರ್ ಹೆಡ್ ಆಫೀಸ್ ನೇಮ್, ಟರ್ನ್ ಓವರ್, ದೆನ್ ಇನ್ಪುಟ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್. ಸೊ ಆಲ್ರೆಡಿ ನಾವು ಎಂಟ್ರಿ ಮಾಡಿದ್ದೀನಿ. ಬ್ಯಾಂಗ್ಳೂರು ಟರ್ನ್ ಓವರ್ ಎಷ್ಟಿದೆ 11,60,000. ದೆನ್ ಕೇರಳ ಟರ್ನ್ ಓವರ್ ಎಷ್ಟಿದೆ 12,80,000. ದೆನ್ ಮಹಾರಾಷ್ಟ್ರ ಟರ್ನ್ ಓವರ್ ಎಷ್ಟಿದೆ 7,20,000. ದೆನ್ ಆಂಧ್ರ ಪ್ರದೇಶ್ ಟರ್ನ್ ಓವರ್ ಎಷ್ಟಿದೆ 16,80,000. ಡೆಲ್ಲಿ ಟರ್ನ್ ಓವರ್ ಎಷ್ಟಿದೆ 6 lakh. ದೆನ್ ಟೋಟಲ್ ಟರ್ನ್ ಓವರ್ 54,40,000. ಸೊ ಈಗ ಇನ್ಪುಟ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಸೇಮ್ ನಾವು ಮೊದಲೇ ಫೈಂಡ್ ಔಟ್ ಮಾಡಿದಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಜಿ ಎಸ್ ಟಿ ಅಮೌಂಟ್ ಇಂಟು ಬ್ರ್ಯಾಂಚ್ ಆರ್ ಹೆಡ್ ಆಫೀಸ್ ಟರ್ನ್ ಓವರ್ ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್. ಸೊ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಬ್ಯಾಂಗ್ಳೂರು ಜಿ ಎಸ್ ಟಿ ಅಮೌಂಟ್ ಇದೆ, ಇದು ಕಾಮನ್ ಇರುತ್ತೆ, ರುಪೀಸ್ 6 lakh ಇಂಟು ಬ್ರ್ಯಾಂಚಸ್ ಆರ್ ಹೆಡ್ ಆಫೀಸ್ ಟರ್ನ್ ಓವರ್. ಆ ಬ್ರ್ಯಾಂಚ್ನ ಟರ್ನ್ ಓವರ್ ಎಷ್ಟು? ಬ್ಯಾಂಗ್ಳೂರು ಎಷ್ಟಿದೆ 11,60,000 ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್. ಟೋಟಲ್ ಟರ್ನ್ ಓವರ್ ಇದು ಕೂಡ 54,40,000. ಸೊ ಇದನ್ನು ಅಪ್ಲೈ ಮಾಡಿದಾಗ ಕ್ಯಾಲ್ಕುಲೇಟ್ ಮಾಡಿದಾಗ 1,27,941 ವ್ಯಾಲ್ಯೂ ಬರುತ್ತೆ. ದೆನ್ ಸೆಕೆಂಡ್ ಒನ್ ಕೇರಳ. ಸೊ ಇದಕ್ಕೂ ಅದೇ ಫಾರ್ಮುಲಾ. ಫಸ್ಟು ಜಿ ಎಸ್ ಟಿ ಅಮೌಂಟ್ ಇದು ಕಾಮನ್ 6 lakh ಇಂಟು ಕೇರಳದ ಟರ್ನ್ ಓವರ್ ಎಷ್ಟು 12,80,000 ಡಿವೈಡೆಡ್ ಬೈ ಇದು ಕಾಮನ್ ಟೋಟಲ್ ಟರ್ನ್ ಓವರು 54,40,000. ದೇರ್ಫೋರ್ 1,41,176. ದೆನ್ ಥರ್ಡ್ ಒನ್ ಮಹಾರಾಷ್ಟ್ರ. ಸೇಮ್ ಫಾರ್ಮುಲಾ. ಜಿ ಎಸ್ ಟಿ ಅಮೌಂಟ್ 6 lakh ಇಂಟು ಮಹಾರಾಷ್ಟ್ರದ ಟರ್ನ್ ಓವರ್ 7,20,000. ದೆನ್ ಡಿವೈಡೆಡ್ ಬೈ 54,40,000. Therefore 79,412. Then fourth one Andhra Pradesh. So ಇದಕ್ಕೂ ಅಷ್ಟೇ ಸೇಮ್ ಜಿ ಎಸ್ ಟಿ 6 lakh. ಬ್ರ್ಯಾಂಚ್ ಟರ್ನ್ ಓವರ್ ಆಂಧ್ರ ಪ್ರದೇಶ ಟರ್ನ್ ಓವರ್ 16,80,000 by 54,40,000. Value is to 1,85,294. Then finally fifth one Delhi. Same ಇದು ಅಷ್ಟೇ ಜಿ ಎಸ್ ಟಿ ಅಮೌಂಟು ಕಾಮನ್ 6 lakh ಇಂಟು ಡೆಲ್ಲಿ ಟರ್ನ್ ಓವರ್ ಅದು ಕೂಡ ಆ್ಯಸ್ ಇಟ್ ಈಸ್ ಸೇಮ್ 6 lakh by total turnover 54,40,000. So value 66,112,000.
76. ಸೊ ಈಗ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಅದನ್ನು ಕಾಲಮಲ್ಲಿ ಎಂಟ್ರಿ ಮಾಡೋಣ. ಬ್ಯಾಂಗ್ಳೂರು ಎಷ್ಟಿದೆ? 1,27,941. ದೆನ್ ಕೇರಳ 1,41,176. ದೆನ್ ಮಹಾರಾಷ್ಟ್ರ 79,412. ದೆನ್ ಆಂಧ್ರ ಪ್ರದೇಶ್ 1,85,294. Then Delhi 66,176. Then total rupees 6 lakh. ಆ್ಯಕ್ಚುಲಾಗಿ ಇದನ್ನು ಟೋಟಲ್ ಮಾಡಿದಾಗ 5,99,999 ಬರುತ್ತೆ. ಆದರೆ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅಲ್ಲಿ ಕಂಪ್ಲೀಟಾಗಿ ಪೈಸಾ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಸೊ ಇಲ್ಲಿ ನಾನು ಪೈಸವನ್ನು ಕೌಂಟ್ ಮಾಡಿಲ್ಲ. ಸೊ ಇವೆಲ್ಲವನ್ನು ಪೈಸವನ್ನು ರುಪೀಸ್ ಜೊತೆಗೆ ಪೈಸವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ಮಾಡಿದಾಗ ಇಟ್ ಈಸ್ ಈಕ್ವಲ್ ಟು 6 lakh.